ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವಾರ್ಷಿಕೋತ್ಸವದ ಅಂಗವಾಗಿ ಮೋಹನ್ ಭಾಗವತ್ ಅವರು ಭಾರತೀಯ ಜನತಾ ಪಕ್ಷದ ರಾಜಕೀಯ ಯಶಸ್ಸು ಆರ್ಎಸ್ಎಸ್ನ ಸೈದ್ಧಾಂತಿಕ ಬದ್ಧತೆ ಮತ್ತು ಸಂಘಟನಾ ಕಾರ್ಯದ ಫಲಿತಾಂಶವಾಗಿದೆ, ಅದಕ್ಕೆ ವಿರುದ್ಧವಾಗಿ ಅಲ್ಲ ಎಂದು ಒತ್ತಿ ಹೇಳಿದ್ದಾರೆ. ಮುಂಬೈನಲ್ಲಿ ನಡೆದ ಸಂಘಯಾತ್ರೆಯ 100 ವರ್ಷಗಳ ಸಂಘ ಪಯಣ ಮತ್ತು ಹೊಸ ಆಯಾಮಗಳು ಎಂಬ 2 ದಿನಗಳ ಉಪನ್ಯಾಸ ಸರಣಿಯಲ್ಲಿ ಮಾತನಾಡಿ, ಆರ್ಎಸ್ಎಸ್ ಮುಖ್ಯಸ್ಥ ಬಿಜೆಪಿಯ ಅಚ್ಚೆ ದಿನಗಳು ಆರ್ಎಸ್ಎಸ್ನ ದೀರ್ಘಕಾಲದ ಪ್ರಯತ್ನಗಳ ಫಲಿತಾಂಶವಾಗಿದೆ ಎಂದು ಹೇಳಿದ್ದಾರೆ. ರಾಮ ಮಂದಿರ ಚಳವಳಿಗೆ ಸಂಘಟನೆಯ ಸಮರ್ಪಣೆಯು ಹೇಗೆ ಸಹಾಯ ಮಾಡಿತು ಎಂಬುದರ ಬಗ್ಗೆಯೂ ಅವರು ಚರ್ಚಿಸಿದ್ದಾರೆ. ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಆರ್ಎಸ್ಎಸ್ನ ಸುವರ್ಣ ದಿನಗಳು ಬಂದಿವೆ ಎಂದು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಭಾಗವತ್, ಬಿಜೆಪಿಯಿಂದ ಸುವರ್ಣ ದಿನಗಳು ಬರಲಿಲ್ಲ, ವಾಸ್ತವವಾಗಿ ಇದು ತದ್ವಿರುದ್ಧವಾಗಿದೆ. ನಮ್ಮ ಸುವರ್ಣ ದಿನಗಳು ನಮ್ಮ ಕಠಿಣ ಪರಿಶ್ರಮದಿಂದ ಬಂದಿವೆ ಎಂದರು. ನಾವು ಮಂದಿರ ಚಳವಳಿಗೆ ಬದ್ಧರಾಗಿದ್ದೇವೆ ಮತ್ತು ಅದನ್ನು ಬೆಂಬಲಿಸಿದವರು ಪ್ರಯೋಜನ ಪಡೆದರು ಎಂದು ಅವರು ಹೇಳಿದ್ದಾರೆ. ಇದು ಸ್ವಯಂ ಸೇವಕರ ಕಠಿಣ ಪರಿಶ್ರಮ ಮತ್ತು ಸಿದ್ಧಾಂತಕ್ಕೆ ಅವರ ಅಚಲ ಬದ್ಧತೆಯಿಂದ ಸಾಧ್ಯವಾಯಿತು ಎಂದು ತಿಳಿಸಿದ್ದಾರೆ. ಇನ್ನು ವೀರ್ ಸಾವರ್ಕರ್ ಬಗ್ಗೆ ಭಾಗವತ್ ಏನಂದ್ರು ಅನ್ನೋದನ್ನು ನೋಡೋದಾದರೆ, ಮೋಹನ್ ಭಾಗವತ್ ಅವರು ಜಾಗತಿಕ ಹಿಂದೂ ಏಕತೆಯನ್ನು ಪ್ರತಿಪಾದಿಸಿದ್ದಾರೆ ಮತ್ತು ಹಿಂದುತ್ವ ಸಿದ್ಧಾಂತಿ ವೀರ ಸಾವರ್ಕರ್ ಅವರಿಗೆ ಭಾರತ ರತ್ನ ನೀಡಬೇಕೆಂಬ ಬೇಡಿಕೆಯನ್ನು ಪುನರುಚ್ಚರಿಸಿದ್ದಾರೆ. ತಾವು ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯ ಭಾಗವಾಗಿಲ್ಲ ಎಂದು ಸ್ಪಷ್ಟಪಡಿಸಿದ ಮುಖ್ಯಸ್ಥರು, ಅವಕಾಶ ಸಿಕ್ಕರೆ ಈ ವಿಷಯವನ್ನು ಪ್ರಸ್ತಾಪಿಸುವುದಾಗಿ ಹೇಳಿದ್ದಾರೆ. ನಾನು ಆ ಸಮಿತಿಯಲ್ಲಿ ಇಲ್ಲ, ಆದರೆ ಆ ಸಮಿತಿಯಲ್ಲಿರುವ ಯಾರನ್ನಾದರೂ ಭೇಟಿಯಾದರೆ ನಾನು ಅವರನ್ನು ಕೇಳ್ತೀನಿ. ಸ್ವತಂತ್ರ ವೀರ ಸಾವರ್ಕರ್ ಅವರಿಗೆ ಭಾರತ ರತ್ನ ನೀಡಿದರೆ ಪ್ರಶಸ್ತಿಯ ಘನತೆ ಹೆಚ್ಚಾಗುತ್ತದೆ. ಅದಿಲ್ಲದೆಯೂ ಅವರು ಈಗಾಗಲೇ ಲಕ್ಷಾಂತರ ಹೃದಯಗಳ ಚಕ್ರವರ್ತಿಯಾಗಿದ್ದಾರೆ ಎಂದು ಭಾಗವತ್ ಹೇಳಿದ್ದಾರೆ. ಭಾರತದ ಆರ್ಥಿಕ ಕಾರ್ಯತಂತ್ರದ ಬಗ್ಗೆಯೂ ಮಾತನಾಡಿದ ಅವರು, ಸ್ಪರ್ಧೆಯನ್ನು ಉತ್ತೇಜಿಸಲು, ಗುಣಮಟ್ಟವನ್ನು ಹೆಚ್ಚಿಸಲು, ಉದ್ಯೋಗಾವಕಾಶವನ್ನು ಸೃಷ್ಟಿಸಲು ಬೃಹತ್ ಯೋಜನೆಯ ಬದಲು ಜನರಿಂದ ಉತ್ಪಾದನೆ ಎಂಬ ವಿಧಾನವನ್ನು ಪ್ರತಿಪಾದಿಸಿದ್ದಾರೆ. ಸಾಮೂಹಿಕ ಉತ್ಪಾದನೆ ದೊಡ್ಡ ಕಂಪನಿಗಳಿವೆ ಮತ್ತು ನಮ್ಮ ಬಹುರಾಷ್ಟ್ರೀಯ ಕಂಪನಿಗಳು ಸಹ ಸ್ಪರ್ಧಿಸುತ್ತಿವೆ. ಭಾರತೀಯ ಕಂಪನಿಗಳು ಸಹ ಸ್ಪರ್ಧಿಸಬೇಕಾಗಿದೆ ಮತ್ತು ಅವರು ಸ್ಪರ್ಧಿಸುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಆದರೆ ನಮ್ಮ ಗಮನ ಬೃಹತ್ ಉತ್ಪಾದನೆಯ ಬದಲು ಜನರಿಂದ ಉತ್ಪಾದನೆಯ ಮೇಲೆ ಇರಬೇಕು ಎಂದು. ಒಂದು ರೀತಿಯ ಉತ್ಪಾದನೆಯು ಸಾವಿರಾರು ಸ್ಥಳಗಳಲ್ಲಿ ನಡೆದರೆ ಅದು ನಮ್ಮ ದೇಶದಲ್ಲಿ ಅಗ್ಗವಾಗುತ್ತದೆ. ಆಗ ಸ್ಪರ್ಧೆಯು ಬೆಲೆಯನ್ನು ಆಧರಿಸಿರುವುದಿಲ್ಲ, ಬದಲಿಗೆ ಗುಣಮಟ್ಟವನ್ನು ಆಧರಿಸಿರುತ್ತದೆ ಎಂದು. ಮತ್ತು ನಾವು ಗುಣಮಟ್ಟದ ಸರಕುಗಳನ್ನು ಉತ್ಪಾದಿಸಿದರೆ ನಮ್ಮ ಉತ್ಪನ್ನಗಳಿಗೆ ವಿದೇಶಗಳಲ್ಲಿಯೂ ಬೇಡಿಕೆ ಹೆಚ್ಚಾಗುತ್ತದೆ. ಹೀಗಾಗಬೇಕು ಮತ್ತು ಹೆಚ್ಚಿನ ಜನರಿಗೆ ಉದ್ಯೋಗ ಸಿಗಬೇಕು ಎಂದು ಮೋಹನ್ ಭಾಗವತ್ ಪ್ರತಿಪಾದಿಸಿದ್ದಾರೆ. ಇದರ ಜೊತೆಗೆ ಉದ್ಯೋಗ ಸೃಷ್ಟಿಸುವ ವಾತಾವರಣಕ್ಕೆ ಕರೆ ನೀಡಿದವರು ಕೃತಕ ಬುದ್ಧಿಮತ್ತೆ ಎಐನಂತಹ ಆಧುನಿಕ ತಂತ್ರಜ್ಞಾನಗಳನ್ನು ಸ್ವಾಗತಿಸಿದ್ದಾರೆ. ನಾವು ಅದರ ಮಾಸ್ಟರ್ ಆಗಬೇಕು ಮತ್ತು ಅದನ್ನು ನಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳಬೇಕು. ಉದ್ಯೋಗದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರದಂತೆ ನೋಡಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ನಮ್ಮ ಜನಸಂಖ್ಯೆ ತುಂಬ ದೊಡ್ಡದಾಗಿದೆ, ಆದ್ದರಿಂದ ನಾವು ಪ್ರಗತಿಗಾಗಿ ಏನು ಮಾಡುತ್ತೇವೆಯೋ ಅದು ಉದ್ಯೋಗ ಸೃಷ್ಟಿಸುವಂತಿರಬೇಕು, ಉದ್ಯೋಗ ಕಡಿತಗೊಳಿಸುವಂತಿರಬಾರದು ಎಂದು ಕಿವಿಮಾತು ಹೇಳಿದ್ದಾರೆ. ಆದ್ದರಿಂದ ಎಐ ಮತ್ತು ಇಂತಹವುಗಳಿಂದ ಹೊಸ ತಂತ್ರಜ್ಞಾನಗಳು ಬರುತ್ತವೆ. ಇದರಿಂದ ಉದ್ಯೋಗ ನಷ್ಟವಾಗದಂತೆ ನಾವು ಏನು ಮಾಡಬೇಕು? ತಂತ್ರಜ್ಞಾನವು ಖಂಡಿತವಾಗಿಯೂ ಬರುತ್ತದೆ ಮತ್ತು ಸ್ಪರ್ಧಾತ್ಮಕವಾಗಿ ಉಳಿಯಲು ನಾವು ಅದರಲ್ಲಿ ಪರಿಣಿತಿ ಹೊಂದಬೇಕು, ಅದನ್ನು ಹೇಗೆಲ್ಲ ಬಳಸಬೇಕು ಎಂಬುದರ ಬಗ್ಗೆಯೂ ಮಾಹಿತಿ ಪಡೆಯಬೇಕು ಎಂದು ಹೇಳಿದ್ದಾರೆ. ನಾವು ಎಐ ಅನ್ನು ಬರಲು ಬಿಡುವುದಿಲ್ಲ ಎಂದು ಹೇಳಲು ಸಾಧ್ಯವಾಗುವುದಿಲ್ಲ. ಎಐ ಈ ಒಂದು ತಾಂತ್ರಿಕ ಯುಗದಲ್ಲಿ ಕಾಲಿಡುತ್ತಿದೆ ಮತ್ತು ನಮ್ಮ ಕೆಲಸವು ಉದ್ಯೋಗದ ಮೇಲೆ ನಕಾರಾತ್ಮಕ ಪರಿಣಾಮ ಎಐ ಬೀರದಂತೆ ನಾವು ಬಳಸಬೇಕು ಎಂದು ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ಇಷ್ಟು ದಿನಗಳ ಕಾಲ ತಣ್ಣಗಾಗಿದ್ದ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದ್ದು, ವೀರ್ ಸಾವರ್ಕರ್ ವಿಚಾರದಲ್ಲಿ ಮೋಹನ್ ಭಾಗವತ್ ಹೇಳಿಕೆಗೆ ಪರವಿರೋಧದ ಚರ್ಚೆಗಳು ಸಹ ಮುಂದುವರಿದಿವೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.